ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ವಿಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೊಂದು ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ನ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ನಾಟ್ ಬರೋ ರೀತಿ ಮಾಡಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೀಟಾಗಿ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಮಾಡಿಕೊಂಡು 4 ಚೈನ್ನ ತಗೊಳ್ಳೋಣ. 4 ಚೈನ್ ತಗೊಂಡು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಬೇಸ್ ತುಂಬ ಈಸಿ ಫ್ರೆಂಡ್ಸ್ ನೋಡಿ. ಮತ್ತೆ 4 ಚೈನ್ನ ತಗೊಳ್ಳೋಣ. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನಾನೇನಿಲ್ಲಿ 4 ಚೈನ್ ಹಾಕ್ಕೊತಾ ಇದ್ದೀನೋ 5 ಚೈನ್ ಕೂಡ ನೀವು ಇಲ್ಲಿ ಹಾಕ್ಕೊಬೋದು. ಮತ್ತು 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನೀಟಾಗಿ 4 ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಒಂದು 4 ಆರ್ಚಸ್ಗಾಗೋ ರೀತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ತಾ ಬಂದಿದ್ದೀನಿ. ನೋಡಿ ಲಾಸ್ಟಿಗೆ ಎಂಡ್ ಮಾಡ್ಕೊಳ್ಳುವಾಗ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸ್ಟಿಫಾಗಿರುತ್ತೆ ಅಂತೇಳಿ ಅಷ್ಟೇ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಮಾಡಿ 2ರಿಂದ 3 ಚೈನ್ಗಳನ್ನ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಕಟ್ ಮಾಡಿ ಈ ರೀತಿ ನೀಡಲ್ನ ಹೊರಗಡೆ ತಗೊಳ್ಳಿ. ನೋಡಿ ಈ ರೀತಿಯಾಗಿದೆ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ಥ್ರೆಡ್ನೇ ತೊಗೊಂಡಿದ್ದೀನಿ. ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡು ಮತ್ತು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತು ಸ್ಟಾರ್ಟಿಂಗಿಂದ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನ ಮಾಡಿ ನೋಡಿ ಬೀಡನ್ನ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಹ್ಯಾಂಗಿಂಗ್ಸ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಚೈನ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಚೈನಿಗೆ ಸೇರಿಸಿ ಚೈನ್ ಮೇಲೆ ಬರೋ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ ಒಂದು ಕಂಬ ಮಾಡಿಕೊಂಡೆ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ ಒಂದು ಕಂಬನ ಮಾಡಿಕೊಂಡೆ. ಮತ್ತು ಅದೇ ರೀತಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು ಕಂಬ. ಈ ರೀತಿಯಾಗಿ ನೀಟಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಳೋಣ. ಇಲ್ಲ ಆರ್ಚಿಗೆ ಬೇಕಿದ್ರೆ ನೀವು ಒಂದು 4 ಕಂಬ ಹಾಕಿ ಮತ್ತು ಒಂದು ಬೀಡನ್ನ ಇಟ್ಟು ಮತ್ತು 4 ಕಂಬಗಳನ್ನ ಹಾಕ್ಕೊಬೋದು. ನಾನಿಲ್ಲಿ ಆ ಸೈಡ್ ಆರ್ಚ್ ಆ ಸೈಡ್ ಈ ಸೈಡ್ ಬೀಡನ್ನ ಇಟ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಂಥೇಳಿ, ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ. ಇದೇ ರೀತಿ ನಾವಿಲ್ಲಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಬೇಕು. ಏನು 4 ಚೈನ್ ಗ್ಯಾಪ್ ಇದೆಯೋ ಅಲ್ಲಿ ಎಷ್ಟು ಸುತ್ತ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಹಾಕ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ರಿಂಕಲ್ ಬಂದ್ಬಿಡುತ್ತೆ. ನೋಡಿಕೊಂಡು ಕಂಬಗಳನ್ನ ಹಾಕ್ಕೋಬೇಕು. ನೋಡಿ ನಾನಿಲ್ಲಿ 10 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇರೋ 4 ಚೈನ್ ಒಳಗಡೆ
ಲಾಕ್ನ ಮಾಡಿ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊತೀನಿ. ರೈಟ್ ಸೈಡಲ್ಲಿ ನಾನು ರೌಂಡ್ ಬೀಡ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದೇ ರೀತಿ ಬೀಡನ್ನ ಇಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊತೀನಿ. ಬೀಡನ್ನ ಲಾಕ್ ಮಾಡಿ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ. ಡಿಸೈನು ತುಂಬ ಡಿಫ್ರೆಂಟಾಗಿದೆ, ಈಸಿಯಾಗೂ ಇದೆ ಫ್ರೆಂಡ್ಸ್. ಬೇಗ ಕೂಡ ನಮಗೆ ಡಿಸೈನ್ ಆಗಿಬಿಡುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ. ನಿಮ್ಗೆ ಇಲ್ಲಿ ಕುಚ್ಚು ಬೇಕಂತಿದ್ರೆ ಒಂದು 4 ಚೈನ್ ಗ್ಯಾಪ್ನ ಹಾಗೆ ಬಿಟ್ಕೋಬೇಕು, ಅಂದರೆ 4 ಚೈನ್ ಹಾಗೆ ಬಿಟ್ಟು ನೆಕ್ಸ್ಟ್ 4 ಚೈನಿಂದ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಬೋದು. ನಾನಿಲ್ಲಿ ಯಾವುದೇ ರೀತಿ ಕುಚ್ಚನ್ನ ಹಾಕ್ತಾಯಿಲ್ಲ, ಹಾಗೆ ವರ್ಕ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ 4 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡೆ. ಅಲ್ಲಿಂದ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಕ್ವಿಕ್ಕಾಗಿ ನಮಗೆ ಬೀಡ್ ಹಾಕಿ ನಮಗೆ ಕ್ವಿಕ್ಕಾಗಿ ಡಿಸೈನ್ ಬೇಕಂತ ಹೇಳಿದ್ರೆ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಯಾಂಪಲ್ ಪೀಸ್ಗೆ ಹಾಕಿರೋದ್ರಿಂದ ಏನಷ್ಟು ಡಿಸೈನು ಲುಕ್ ಕೊಡೋಲ್ಲ. ಸೀರೆಗಳಿಗೆ ಫುಲ್ಲು ಸೀರೆಗೆ ಹಾಕ್ಕೊಂಡ್ರೆ ನೀವು ಪಲ್ಲು ಪೂರ್ತಿ ನೀಟಾಗಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ಹ್ಯಾಂಗಿಂಗು ಗೆಜ್ಜೆ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ನಿಮಗೆ. ನಾನು ಆರ್ಚ್ ಆ ಸೈಡ್ ಈ ಸೈಡ್ ಬೀಡ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆ ಸೈಡ್ ಈ ಸೈಡ್ ಬೀಡ್ ಇಷ್ಟ ಇಲ್ಲ ಅಂದರೆ ಆರ್ಚಿಗೆ ಒಂದು 4 ಕಂಬ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಮತ್ತು 4 ಕಂಬ ಅಥವಾ 5 ಕಂಬನ ಮಾಡಿಕೊಂಡು ಮತ್ತೆ ಇನ್ನೂ ಒಂದು 5 ಕಂಬನ ಮಾಡ್ಕೊಬೋದು. ನೀವು ಬೀಡ್ ಏನು ಸೈಜ್ ಎಲ್ಲಿ ತಗೊತೀರೋ ನೋಡಿಕೊಂಡು ನೀವು ಕಂಬಗಳನ್ನ ಹಾಕ್ಕೋಬೇಕು ನೋಡಿ. ಈ ರೀತಿಯಾಗಿ ಇಲ್ಲಿ ಈ ಗ್ಯಾಪಲ್ಲಿ ಕೂಡ 10 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. 8 ಆಗಿದೆ, ಇನ್ನು 2 ಕಂಬಗಳನ್ನ ಹಾಕ್ಕೊಳ್ಳೋಣ. ಕಂಬಗಳನ್ನೂ ಕೂಡ ಅಷ್ಟೇ ನೀಟಾಗಿ ಒಂದೇ ಲೆಂತಲ್ಲಿ, ನೀವು ಸ್ಟಾರ್ಟಿಂಗಲ್ಲಿ ಏನು ಲೆಂತಲ್ಲಿ ತಗೊಂಡಿರ್ತೀರೋ ಎಂಡಿಂಗ್ ಕೂಡ ಅದೇ ಲೆಂತಲ್ಲಿದ್ದರೆ ಕಂಬಗಳು ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ. ಕಂಬ ಫಿಲ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇದು ಎರಡೇ ಸ್ಟೆಪ್ಪಲ್ಲಿ ನಾವು ಏನು ಬೇಸ್ ಹಾಕ್ಕೊಂಡು ಈ ರೀತಿ ಆರ್ಚಸ್ ಮಾಡ್ಕೊಂಡು ಬರ್ತಾ ಇರೋದು. ಇದ್ರ ಮೇಲೆ ಇನ್ನೂ ಬೇಕಾದರೆ ಕಂಟಿನ್ಯೂಷನ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮ್ಗೆ ಬೇಕಿದ್ದರೆ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಮೇಲೆ ಇನ್ನೂ ಹೇಗೆ ಕಂಟಿನ್ಯೂ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ಇನ್ನೂ 2 ಸ್ಟೆಪ್ಪು ನಾವು ಕಂಟಿನ್ಯೂ ಮಾಡ್ಬೋದು ಈ ಡಿಸೈನ್ ಮೇಲೆ. ನಾನಿಲ್ಲಿ 2 ಸ್ಟೆಪ್ಪಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಈ ಡಿಸೈನ್ನ. ಸಿಂಪಲಾಗಿ ಕ್ವಿಕ್ಕಾಗಿ ಹಾಕ್ಕೋಬೇಕಂದ್ರೆ ಈ ರೀತಿ ಹಾಕ್ಕೊಬೋದು. ನಿಮಗೆ ಬೀಡ್ ಬೇಡ ಅಂದರೆ ಇದ್ರ ಬದಲಿಗೆ ನೀವು ಕುಚ್ಚನ್ನ ಬೇಕಿದ್ರೆ ಕೂಡ ನೀವಿಲ್ಲೇ ಹಾಕ್ಕೊಬೋದು ನೋಡಿ. ಮತ್ತೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಒಳಗಡೆ ಈ ರೀತಿ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ಆರ್ಚಸ್ಸಲ್ಲೆಲ್ಲ, ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ನಮ್ಗೆ ಯಾವ ರೀತಿ ಕೂಡ ಬೇಸ್ ಒಂದು ಕಲ್ತ್ಕೊಂಡ್ರೆ ನಾವು ಯಾವ ರೀತಿ ಡಿಸೈನ್ ಕೂಡ ಹಾಕ್ಕೊಬೋದು. ಇದೇ ರೀತಿ ನಾನು ಒಂದು 4 ಚೈನಲ್ಲಿ ಒಂದು ಬೀಡು ಸಿಂಗಲ್ ಕ್ರೋಶೆ, ಒಂದು 4 ಚೈನಲ್ಲಿ ಆರ್ಚು, ಮತ್ತು ಒಂದು 4 ಚೈನಲ್ಲಿ ಒಂದು ಬೀಡು ಸಿಂಗಲ್ ಕ್ರೋಶೆಗಳು ಬರುತ್ತೆ. ಮತ್ತು ಒಂದು 4 ಚೈನಲ್ಲಿ ಮತ್ತೆ ಒಂದು ಬೀಡು ಸಿಂಗಲ್ ಕ್ರೋಶೆ, ಒಂದರಲ್ಲಿ ಆರ್ಚ್, ಈ ರೀತಿಯಾಗಿ ಡಿಸೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಇದೇ ರೀತಿ ನಾನು ಫುಲ್ ಏನು 4 ಚೈನ್ ಹಾಕ್ಕೊಂಡಿದ್ದೀನೋ ಇಲ್ಲೆಲ್ಲ ಅದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ. ಈ ರೀತಿಯಾಗಿದೆ, ಪುಟ್ಟದಾಗಿ ಮಿನಿ ಆರ್ಚಸ್ ನಿಮಗೆ ಇಲ್ಲಿ ಬರುತ್ತೆ. ತುಂಬ ಯೂನಿಕ್ ಆಗಿದೆ ಡಿಸೈನು, ಹೊಸ್ದಾಗಿ ಟ್ರೈ ಮಾಡಿದ್ದೀನಿ, ಹೊಸ ರೀತಿಯಲ್ಲಿ ಈಗೂ ಕೂಡ ಮಾಡ್ಬೋದಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಕಮೆಂಟೇ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೀವೊಂದು ಕಮೆಂಟ್, ಒಂದು ಹಾರ್ಟ್ ಸಿಂಬಲ್ ಆಗಿರ್ಬೋದು, ಒಂದು ಸ್ಮೈಲಿ ಈ ರೀತಿ ಹಾಕಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ನೋಡಿ. ನೋಡಿ ಈ ರೀತಿಯಾಗಿ ಡಿಸೈನ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನಾನು ಫುಲ್ ಕಂಪ್ಲೀಟ್ ಮಾಡ್ಕೊತೀನಿ ಡಿಸೈನು. ಇದು ವಿತೌಟ್ ಕುಚ್ಚು ಡಿಸೈನು, ಸಿಂಪಲ್ ಡಿಸೈನು, ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಡಿಸೈನು. ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್.
ನೋಡಿ ನೋಡಿ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ನಾನೇನು 4 ಚೈನ್ ಹಾಕ್ಕೊಂಡಿದ್ದೀನೋ ಅದಕ್ಕೆಲ್ಲ ನೀಟಾಗಿ ರೀತಿ ಆರ್ಚಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತೇಳಿ. ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾವೇನು ಲಾಸ್ಟಲ್ಲಿ ಎಂಡ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯೋ ಅದನ್ನು ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಟ್ವಿಸ್ಟ್ ಮಾಡಿ 2 ಥ್ರೆಡ್ನ ಬ್ಯಾಕ್ ಸೈಡ್ಗೆ ಈ ರೀತಿ ನಾವೇನಿಲ್ಲಿ ಥ್ರೆಡ್ಸ್ ಇದೆಯೋ ಗ್ರೀನ್ ಕಲರ್ ಥ್ರೆಡ್ಡು ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಬಟ್ಟೆಗೆ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ಟೆಗೆ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಸೈಡಲ್ಲಿ ನಿಮಗೆ ಸ್ವಲ್ಪ ಡಾರ್ಕಾಗಿ ಚೆನ್ನಾಗಿ ಕಾಣಿಸಲ್ಲ, ನೀಟಾಗಿ ಫಿನಿಶಿಂಗ್ ಬರಲ್ಲ. ನೋಡಿ ಈ ರೀತಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅರ್ಧ ಗಂಟೆ ಅಥವಾ 1 ಅವರಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಬೋದು ಈ ಡಿಸೈನು. ಅರ್ಜೆಂಟಾಗಿ ಒಂದು ಯಾವುದಾದ್ರೂ ಡಿಸೈನ್ ಹುಡುಕ್ತಾ ಇದ್ದರೆ ಈ ಡಿಸೈನ ನೀವು ಟ್ರೈ ಮಾಡ್ಬೋದು. ಸಿಂಪಲ್ಲಾಗೂ ಇದೆ, ಕ್ವಿಕ್ಕಾಗೂ ಇದೆ, ಆರಾಮಾಗಿ ಟ್ರೈ ಮಾಡ್ಬೋದು. ನೀವೇನಿಲ್ಲಿ ರೌಂಡ್ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನು, ಅಲ್ಲಿ ನೀವು ಗೆಜ್ಜೆಗಳನ್ನ ಅಥವಾ ಹ್ಯಾಂಗಿಂಗ್ ಬೀಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಲುಕ್ ಅನ್ನೋದು ಕೊಡುತ್ತೆ. ನೀವು ಬೇಕಿದ್ರೆ ಆರ್ಚಸಲ್ಲಿ ಮಿಡಲ್ಗೆ ನೀವು ಬೇಕಿದ್ರೆ ಒಂದು ಬೀಡನ್ನ ಬೇಕಿದ್ರೆ ಸ್ಮಾಲ್ ಬೀಡ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇಟ್ಟಿಲ್ಲ, ಹಾಗೆ ಸಿಂಪಲ್ಲಾಗಿ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಇವತ್ತಿನ ಡಿಸೈನ್ ಇಷ್ಟೇ ಫ್ರೆಂಡ್ಸ್. ಈ ಡಿಸೈನ್ಗೆ ನಾವಿಲ್ಲಿ 300ಇಂದ 350ವರೆಗೆ ಚಾರ್ಜ್ನ ಮಾಡ್ಬೋದು. ಸಿಂಪಲ್ಲಾಗೂ ಇದೆ, ಬೇಗ ಕೂಡ ಆಗುತ್ತಲ್ವ, ಇಷ್ಟು ಚಾರ್ಜ್ನ ಮಾಡ್ಬೋದು. ನೋಡಿಕೊಂಡು ಚಾರ್ಜ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.